ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ನಿನ್ನೆ ಲಾಗ್ ಅಪ್ಡೇಟ್ ಆಗಿಲ್ಲ, ನಿನ್ನೆ ಲಾಗ್ ಅಪ್ಲೋಡ್ ಮಾಡೂ ಇಲ್ಲ, ವೀಡಿಯೋನೂ ಮಾಡೂ ಇಲ್ಲ. ಇವತ್ತು ಮಾಡ್ತಿದ್ದೀನಿ. ನಿನ್ನೆ ಸ್ವಲ್ಪ ಯಾಕೋ ವೀಡಿಯೋ ಮಾಡೋಕ್ಕೆ ಮನಸ್ಸಿತ್ತಿಲ್ಲ, ಕೆಲಸ ಕಾರ್ಯಗಳು ಅವು ಇವು ಕಮಿಟ್ಮೆಂಟ್ಸು ಅಂತ ಸುಮ್ಮನೆ ಬೇಜಾರಾಗೋಗಿತ್ತು. ಈ ತಿಂಗಳು ಎಸ್ಟಿಮೇಟ್ಗಳೆಲ್ಲ ನೋಡಿಬಿಟ್ಟು ಇನ್ನು ಎಲ್ಲ ಒಂದು ಕಡೆ ಇನ್ನೇನು ಮಾಡೋಕ್ಕಾಗುತ್ತೆ, ದುಡಿಯೋದೇ ಒಂದು ಧೈರ್ಯ. ದುಡ್ದಾಗಲೇ ಏನೋ ಒಂದು ಮಾಡ್ತೀವಿ ಅನ್ನೋ ಒಂದು ಇದರಲ್ಲಿ ಸುಮ್ಮನೆ ನಮಗೆ ನಾವು ಸಮಾಧಾನ ಮಾಡಿಕೊಂಡು ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ವೀಡಿಯೋ ಬಂದು ಅಷ್ಟೇ, ಎಲ್ಲೋ ಒಂದು ಕಡೆ ಇವತ್ತಲ್ಲ ನಾಳೆ ಬೆಳಿತೀವಿ ಅನ್ನೋ ಒಂದು ಏನೋ ಒಂದು ಹೋಪ್ ಅನ್ನೋದು ಇಟ್ಕೊಂಡು ವೀಡಿಯೋನೂ ಮಾಡ್ತಿದ್ದೀವಿ. ನೋಡೋಣ ಏನಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ನಡೀತೈತೆ, ಯೂಟ್ಯೂಬ್ ಎಷ್ಟು ಜನ ತಗೊಳ್ತಾ ಗೊತ್ತಿಲ್ಲ. ವೀಡಿಯೋ ಮಾಡ್ಕೊಂಡು ಹೋಗ್ತಾರನ್ನ ಡೈಲಿ, ಏನಾಗುತ್ತೆ ನೋಡೋಣ. ಬಿಸ್ನೆಸ್ ಚೆನ್ನಾಗಿತ್ತು ಇವತ್ತು ಮೊಬೈಲ್ ಕ್ಯಾಂಟೀನಲ್ಲಿ. ಇನ್ನು ಹೋಟ್ಲ್ ಹತ್ರನೂ ಮಧ್ಯಾಹ್ನ ಓಕೆ ಫೋನ್ ಮಾಡಿತ್ತು, ನಪ್ಪ ಬಿಸ್ನೆಸ್ ಆಗೈತೆ ಅಂತು. ಇವಾಗ ಸಾಯಂಕಾಲ ಏನಾಗುತ್ತೆ ಅಂತ ನೋಡೋಣ. ಏನಕ್ಕೆ ಅಂದರೆ ಇವತ್ತು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಮಾಡಲೇಬೇಕು. ಕಮಿಟ್ಮೆಂಟು ಇವತ್ತು ಯಾವುದೋ ಒಂದು ಇದೆ, ಅದಕ್ಕೆ ಕವರ್ ಆಗಬೇಕಂದ್ರೆ ಬಿಸ್ನೆಸ್ ಮಾಡಬೇಕು. ಬಟ್ ಬಿಸ್ನೆಸ್ ನಮ್ಮ ಕೈಲಿ ಇಲ್ಲ. ಏನೋ ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಕೈ ಮುಕ್ಕೊಂಡು ಕೇಳ್ಕೊತೀವಿ, ಅಪ್ಪ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗಲಿ ಅಂತ ಒಂದು ನಂಬಿಕೆ ಅಂತೂ ಇದೆ. ನೋಡಿ ಬಣ್ಣ ಹೆಂಗೆ ಬರ್ತಾವೆ, ಒಂದೇ ಸಲ ಹೊಡ್ಬೋದ ಮತ್ತೆ ಹಿಂಗೆ ಒಂದೇ ಸಲ ಅಡ್ಡ ಬಂದ್ಬಿಡೋದೆ ಅಂತಾಗೆ. ಯಪ್ಪ ದೇವ್ರಿಗೆ, ಜನ ಹೆಂಗೆ ಬೇಕು ಹಂಗೆ ಬಂದ್ಬಿಡ್ತಾರೆ ಅವರು ಅಂತಾಗೆ. ಕಾರಣ ಇವತ್ತಿನ ಬಿಸ್ನೆಸ್ಸು ಸಾಯಂಕಾಲ ಹೇಗಿರುತ್ತೆ ಹೋಟ್ಲ್ ಹತ್ರ ಅಂತ. ಇನ್ನು ಹೊಟ್ಟೆ ಬೇರೆ ತುಂಬ ಹಸಿತೈತೆ, ಮನೇಲಿ ಅಡುಗೆ ಮಾಡಿದ್ದಾರೆ. ಈಗ ಹೋಗಿ ಎಲ್ಲ ಐಟಮ್ ಎಲ್ಲ ಎತ್ತಿಕ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಬೇಕು. ಇನ್ನು ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಬಂದಿದ್ದು, ತುಂಬ ಹೊಟ್ಟೆ ಹಸಿತು ಅಂದರೆ ಅಲ್ಲೇ ಬಿಚ್ಚ ಕೆಳಗಡೆ ಮುದ್ದೆ ತಿಂದ್ಬಿಡ್ತೀನಿ. ಯಾಕೆಂದರೆ ಚಿಕನು ಕಂಟಿನ್ಯೂಸ್ ತಿನ್ನೋಕ್ಕಾಗಲ್ವಲ್ಲ, ಅದರಿಂದ ಮನೇಲಿ ಅಡುಗೆನೂ ಮಾಡಿರ್ತಾರಲ್ಲ. ಈಗ ಹೋಗಿ ಮನೆಯಲ್ಲೇ ಊಟ ಮಾಡಬೇಕು. ಇವಾಗ ಬನ್ನಿ ಸಾಯಂಕಾಲ ಬಿಸ್ನೆಸ್ ಹೇಗಿರುತ್ತೆ ಅಂತ ನೋಡಿಕೊಂಡು ಇವತ್ತೊಂದು ದಿನ ಬೆಳಗ್ಗೆಯಿಂದ ಇನ್ನೇನೋ ಹೇಳ ಅಂತಂದರೆ 1-1/4 ಗಂಟೆ ಇದ್ದರು ಆಟೋದವರು. ಅದೇ ಬೇಜಾರಾಗಿದ್ದು. ಬಿಸ್ನೆಸ್ ಇನ್ನೂ ಬೇಗ ಆಯ್ತಿತ್ತು, ಬೇಗನೆ ಬರ್ತಿದೆ. 1:45ವರೆಗೂ ಆಟೋದವ್ರು ಇದ್ದರು. ಅವಾಗ ಅಲ್ಲಿವರೆಗೂ ಯಾರೂ ಗಾಡಿ ನಿಲ್ಸೋಕ್ಕೆ ಬಿಡಲಿಲ್ಲ, ಯಾರೂ ಜನ ಬರಲಿಲ್ಲ. ಪೊಲೀಸು ಆಟೋದವ್ರು ಯಾರೋ ಬಂದು ಗಾಡಿ ಹಿಡಿತಿದ್ರೆ ಅಲ್ಲಿ ಸಖತ್ ಹಿಂಸೆ ಆಗುತ್ತೆ. ಯಾಕೆಂದರೆ ಜನ ಅದೇ ಬರಲ್ವಲ್ಲ, ಹಿಂಗೆ ಗಾಡಿ ಹಿಡಿತಾರೆ ಅಂತ. ಅವರಿಲ್ಲ ಅಂದರೆ ಇನ್ನೂ ಬಿಸ್ನೆಸ್ ಬೇಗ ಆಗುತ್ತೆ. ಮೊದಲು ಅದರಲ್ಲಿ ಬೇರೆ ಇವತ್ತು ಗುರುವಾರ ಸ್ವಲ್ಪ ನಾನ್ವೆಜ್ ಕಡಿಮೆನೇ, ಸ್ವಲ್ಪ ರಾಘವೇಂದ್ರ ವಾರ ಇರೋದ್ರಿಂದ. ಮತ್ತು ಅಲ್ಲಿ ಇದು ಇವತ್ತು ಊಟ ಎಲ್ಲ ಖಾಲಿ ಆಯಿತು. ಪರವಾಗಿಲ್ಲ, ಅವ್ರು ಇದ್ರೂ ಕೂಡ 1:45 ಗಂಟೆವರೆಗೂ ಇದ್ದರೂ ಕೂಡ ಊಟ ಎಲ್ಲ ಖಾಲಿ ಆಯಿತು. ಅದೇ ಚಿಕನ್ ಐಟಮ್ ಸ್ವಲ್ಪ ಉಳಿದವೆ. ಸಾಯಂಕಾಲ ಇಲ್ಲೆಲ್ಲ ಖಾಲಿ ಮಾಡಬೇಕು ಹೋಟ್ಲ್ ಹತ್ರ. ಬನ್ನಿ ನೋಡೋಣ ಸಾಯಂಕಾಲ ಬಿಸ್ನೆಸ್ ಹೆಂಗಿರುತ್ತೆ ಅಂತ. ಅವರು ಅಲ್ಲಿಂದ ಬಂದು ಬಿಚ್ ಕೆಳಗಡೆಯಿಂದ ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊ ಬಂದೆ. ನನ್ನ ಅಪ್ಪ ರೆಸ್ಟ್ ತೊಗೊಂಡಿಲ್ಲ, ಅಮ್ಮಗೆ ಮನೆಗೆ ಬೇಗ ಹೋಗ್ತೀನಿ ಅಂತಂತು. ಅಲ್ಲಿಂದ ಬಂದು ಪೂಜೆ ಮಾಡಿ ಅದಾದಮೇಲೆ ರೈಸ್ ಖಾಲಿ ಆಗಿತ್ತು, ರೈಸ್ ಹಾಕಿದೆ. ರೈಸ್ ಹಾಕಾದ್ಮೇಲೆ ಇವಾಗ ಕುಂತಿದ್ದೀವಿ. ಜನ ಅಷ್ಟೇನಿಲ್ಲ, ಜನ ಬಂದು ಟಕ ಅಂತ ಬಿಸ್ನೆಸ್ ಶುರು ಮಾಡ್ಬೇಕು. ಯಾವುದೋ ಗಾಡಿ ಹೋಯ್ತೈತೆ ನೋಡಿ, ಸೌಂಡ್ ಮಾಡ್ಕೊಂಡು. ಗಾಡಿ ಎಲ್ಲ ಕಾರು ಈಗ ಅಲ್ಲಿ ಹೋಯ್ತಲ್ಲ, ರೋಡಲ್ಲಿ ಪಾಸ್ ಆಯ್ತಲ್ಲ ಅದೇ ಕಾರು. ಏನು ಸೌಂಡ್ ಮಾಡ್ಕೊಂಡು ಹೋಯ್ತಾವ ಹಂಗೆ ಅಣ್ಣ ಜೋರಾಗೆ. ಆ ಥರ ಸೌಂಡ್ ಮಾಡ್ಕೊಂಡು ಹೋಯ್ತಾರಲ್ಲ, ಅದೇನು ಸಿಟಿ ಒಳಗಡೆ ಫೈನ್ ಹಾಕ್ತಾರಲ್ಲ ಗೊತ್ತಿಲ್ಲ. ಅದೇನು ಕತೆ ಅದು ಹೆಂಗೆ ಓಡಿಸ್ಕೊಂಡು ಹೋಗ್ತಾರೆ, ಇಲ್ಲೇ ಹೆಂಗೆ ಸೌಂಡ್ ಮಾಡ್ತಾರೆ ಸಿಟಿ ಒಳಗಡೆ. ಅದು ಹೆಂಗೆ ಟ್ರಾಫಿಕಲ್ಲೆಲ್ಲ ಅದು ಹೆಂಗಿರ್ತಾರೋ, ಪೊಲೀಸರು ಅದು ಹೆಂಗೆ ಹಿಡಿತಾರೋ ಗೊತ್ತಿಲ್ಲ. ಅಂಥನ್ನೆಲ್ಲ ಹಿಡಿದಿಟ್ಟು ಫೈನ್ ಹಾಕ್ಬಿಡ್ಬೇಕು. ನೀರು ಚೇರ್ಮನ್ ಕಡಪ್ಪ, ಪಾನಿಪುರಿ ಮಾಡ್ತೀರಾ, ಗೋಬಿ ಮಾಡ್ತಾರೆ. ಬಾಮದಿರು ಹೆಣ್ಮಕ್ಳು ಎಷ್ಟೇ ಬಂದ್ರು ಇಲ್ಲ ಅಂತ ತುಂಬ ಬೇಕು. ₹10 ಚಿತ್ತ ಬಂದಿರೋರು ಯಾವ ಊರವರು ಕೆಫೆಗೆ? ಚಿಕ್ಕಮಂಗ್ಳೂರು ಅವರು. ಇಲ್ಲಿ ಬಂದು ಮಾಡ್ತಾವ್ರ? ಜಾಗ ಸಿಕ್ಕಾಕಿಲ್ವಾ? ಹಾಂ, ಬ್ರಾಂಚ್ ಥರ. ಎಷ್ಟು ದಿನ ಆಗಿದೆ ಮಾಡೋದು? ಹಾಂ ಹಾಂ, ಅವ್ರು ಯಾವಾಗ ಕೈ ಇರ್ತಾರೆ ಅವಾಗ ಅಂದರೆ ಕಟ್ಟಾದ್ಮೇಲೆ ಇಲ್ಲ
ಬಾಡಿಗೆ ಎಷ್ಟು ಮಾಡಿದ್ದಾರೆ? ಅನ್ನೋದು ಇಷ್ಟು ದೊಡ್ಡದಾಗಿ ಬರ್ತದ? ಓ ಅಂದರೆ ಹಿಂದಕ್ಕೆಲ್ಲ ಬರ್ತದೆ. ಕೋಳಿ ಅಂಗಡಿ ಇವನ್ನೆಲ್ಲ ಮಾಡ್ತಿದ್ದದು ಯಾರು? ಕೋಳಿ ಹೊಡಿಲ್ಲ ನಮ್ಮದೇ ಗೊತ್ತೆ ಆ ರೋಡಿಗೆ ಜಾಸ್ತಿ ಒಂದು ಅಕ್ಕಿ ಪಿಕ್ಕಿನ ಕೋಳಿ ಅಂಗಡಿ ಮಾಡ್ತಾರೆ? ಅದು ಕೆಲಸ ಮಾಡ್ತಾರೆ ಅಲ್ಲಿ ಅಲ್ಲಾಗ್ತದೆ ನಮ್ಮ ಮೊಬೈಲಲ್ಲಿ ನಾನು ಅಕ್ಕಿ ಪಿಕ್ಕಿ ಮಾಡ್ತಾರೆ ಖಾಲಿ ಬಿಡ್ತೀರಾ ನೋಡಿದೆ ಬ್ರಿಡ್ಜಿಂದ ಕಡೆ ಮಾಡೋರು ಕೋಳಿ ಅಂಗಡಿ. ಇವ್ರಿಗೆ ಅದು ದಿನ 5 ರೂಪಾಯಿ ಅವ್ನಿಗೆ ಕೋಳಿ ಅಂಗಡಿ ಕೆಲಸ ಮಾಡೋದು ದಿನ 500. ಮತ್ತೆ ಬಿಡು ಅವ್ನು ಕುಡ್ಕೊಂಡು ಬರೀ ಬಂದು ಇವಾಗ ಹೋಗ್ತಾರೆ ತಲೆ ಕಾಲು ಪಾಲೆ ಎಲ್ಲ ಫ್ರೀ ಅವನಿಗೆ, ತಲೆ ಕಾಲ ಎಲ್ಲ ಫ್ರೀ ಅವನಿಗೆ. ಲಿವರ್ಗು ಪವರು ಕಲ್ಕೊಂಡಿರ್ತಾರೆ. ಹೋಲಿ ಬಿಡು, ಇನ್ನೇನು ಮಾಡ್ತೀಯ? ಒಂದು 500 ರೂಪಾಯಿ ಕಾಸು ಬರ್ತಾನೆ. ಮೊನ್ನೆ ಹೇಳ್ತಿದ್ದೆ ಬಂದ್ಬಿಟ್ಟು ತಲೆ ಕಾಲಿನ ಫ್ರೀ ಸಿಗ್ತದೆ ಕಣ ನನಗೆ ಅಂತ. ಎಲ್ಲ ಒಂದು ನಮ್ಮದೇ ಕೋಳಿ ಅಂಗಡಿ ಅಂತ ಮಾರ್ಕೊಂಡ್ಬಿಡ್ತಾನೆ. ನಾನು ಯಾವ ಇಷ್ಟ ಆಗುತ್ತೆ 100 ರೂಪಾಯಿ ಕೊಟ್ಬಿಟ್ಟು ನಡ್ಕೋತಾ ಇರುತ್ತೆ. ಅದೇ ಎಲ್ಲ ಕಿಲಿ ಮಾಡ್ಕೊತಾನೆ. ಅದೇ ಕ್ಲೀನ್ ಮಾಡ್ಕೊತಾನೆ. ಒಂದು ಚೂರು ಪುಕ್ಕ ಇರೋದನ್ನ ಕಿಲಿ ಮಾಡ್ಕೊತಾನೆ. ಹಾಂ ಬಿಸ್ಕಿಟ್ ಹಾಕಿ ಎಲ್ಲ ಮಾಡಿ ಕುರ್ಚಿ ಎಲ್ಲ ಮಾಡ್ತಾರೆ. 100 ರೂಪಾಯಿ ಕೊಟ್ಟು ಆಮೇಲೆ ಮಾಡ್ಬಿಟ್ಟು ಕಟ್ಬೋದು. ಅದನ್ನೇ ಹಂಗಂದ ಹಿಂಗೈತೆ ನಮ್ಮದೇ ಫ್ರೀ ಸಿಗ್ತಿದೆ ತಲೆ ಕಾಲು ಕೋಳಿ ಕಾಲುಗಳು. ಅದನ್ನೇ ನಂಗೆ ಬೇಡ ಕಣಪ್ಪ, ಖಾರ ಕಬಾಬು ಒಂದು ಸಿಲಿಂಡರ್ಗಳು ಒಂದು 4 ಇಸ್ಕೊಡಿ ಬೇರೆದಲ್ಲಿ. ಸಿಲಿಂಡರ್ಗೆ ಅಭಾವ ಈಗ. ಅಲ್ಲ ಈಗ ಕರ್ನಾಟಕದ ಸಿಲಿಂಡರ್ಗಳೇ ಬರ್ತಾರೆ, ಹೋಟ್ಲುಗಳೆಲ್ಲ ಬೆಂಗಳೂರು ಖಾಲಿ ಬಾಕ್ಸ್ ಆಗ್ತಾರೆ. ಕಡೆ ನಿಮ್ಮ ಏರಿಯಾದಲ್ಲಿ ನೀವು ಇಸ್ಕೊಡೋಕ್ಕೆ ನಿಮಗೆ ಸೌದೆ ಬೇಕಾ ಕೊಡ್ತೀನಿ ಸೌದೆ ಸಿಲಿಂಡ್ರ್ ಖಾಲಿ ಆಗ್ತದೆ. ನಾವು ನೋಡ್ತೀವಿ ಒಂದು 2 ದಿನ ಸೌದೆಲೆ ಮಾಡೋದಷ್ಟೇ ಈಗ. ನಾನು ಆ ಕಡೆಯಿಂದ ಸೌದೆ ಫ್ರೀ ಕೊಡ್ತೈತೆ ಎಲ್ಲ ಬೆಂಕಿ ಇಕ್ತಾಯಿದ್ದೀನಿ ಸೌದೆಗೆಲ್ಲ. ಎತ್ಕೊಂಡು ಹೋಗಿ ನಾನೇನೇ ಎತ್ಕೊಳ್ತಿಲ್ಲ. ನನಗೆ ಒಂದು ಲೋಡ್ ಆಗಿದೆ ಎಲ್ಲ ಬೆಂಕಿ ಇಕ್ತೆ. ನಮ್ಮಲ್ಲೇನೆ ಇನ್ನೇನು 3 ತಿಂಗಳು ಬರ್ತಿದ್ದಿಲ್ಲ, 3 ತಿಂಗಳು ಬರ್ತಿದ್ದೆ ಸಿಲಿಂಡ್ರು. ನಾವು ನೋಡ್ಬೇಕು ಇವಾಗ ಏನಾಯ್ತದೆ ಅಂತ. ಸೌದೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನೀವಾಗ್ರೆ ಜಿಮ್ ಸೇರ್ಕೊಂಡಿದ್ರಾ? ನಾವು ಇಲ್ಲ ಜಿಮ್ ಸೇರ್ಕೊಂಡಿಲ್ಲ. ಹೋಗ್ಬೇಕಲ್ವ ಮಾಸ್ಟರ್ ಜಿಮ್ಗೆ? ಜಿಮ್ ಮಾಡೋ ಬಾಡಿ ನಮ್ಗಲ್ಲ. ಹೀಗೆ ಏನು ಹಳ್ಳಿ ಕಡೆಯಿಂದ ಬಂದವನ್ರಿ ನಾನು. ಹಳ್ಳಿ ಕಡೆಯಿಂದ ಬಂದು ಜಿಮ್ ಮಾಡ್ಬಾರ್ದ? ಕಷ್ಟ ಬಿದ್ದು ಹಾಂ ಎಲ್ಲ ತಂಗಿ ಮಕ್ಕಳನ್ನ ಅಣ್ಣ ತಮ್ಮದನ್ನ ನಾವು ಅಪ್ಪನ್ನ ಕರ್ಕೊಂಡ್ಬಂದಿದ್ದು ಬೆಂಗಳೂರು. ನಾನು ಫಸ್ಟ್ ಬಂದಿದ್ದು ನಾನು ಬೆಂಗಳೂರಿಗೆ. ಯಾವಾಗ ಯಾವ ಇಸ್ವಿಲಿ? ಯಾವ ಇಸ್ವಿಲಿ ಆಯಿತು ಈಗ ನೀವು ಬಂದಾಗ ಸೆಂಟ್ರಲ್ ಜೈಲ್ ಇತ್ತಿಲ್ವಾ? ಸಿಂಗಲ್ ರೋಡ್ ರೀ. ಹಾಂ ಈ ಥರ ಸಿಂಗಲ್ ರೋಡು. ಎಲ್ಲಿ HS ಲೇಔಟಲ್ಲಿ ಎಲ್ಲಿ? HSR ರೋಡ್ ಹೊಸ ರೋಡ್ ಅಂದ್ಬಿಟ್ಟು ಬೊಮ್ಮನಲ್ಲಿ ಬಿಟ್ಟು ಮುಂದೆ ಪಾಸ್ ಆದಾಗ ಅದೇ ಇದು ಸೆಂಟ್ರಲ್ ಜೈಲ್ ತಾನೇ? ಹಾಂ ಈಗ ಸೆಂಟ್ರಲ್ ಜೈಲ್ ಹೆಸರು. ಹಾಂ ಆಗ ಹೊಸ ರೋಡ್ ಅಂದ್ರೆ ಯಾರೂ ಗೊತ್ತಿಲ್ಲ ಅದು. ಅದಕ್ಕೆ ಹೊಸ ರೋಡ್ ಅಂತಿದ್ರಾ? ಹಾಂ ಅದೇ ಹೊಸ ರೋಡು. ಹೊಸೂರು ಅನ್ನೋದು ತಮಿಳ್ನಾಡು. ಹಾಂ ಹೊಸೂರು ಅಂದರೆ ತಮಿಳ್ನಾಡೇನೆ. ಹೊಸ ರೋಡ್ ಆದಮೇಲೆ ಕೋರಕ್ ನಗರ. ಹೊಸ ರೋಡ್ ಅಂದರೆ ಹಂಗೆ ತಾನೇ ಹೋಗ್ಬೇಕು, ತಮಿಳ್ನಾಡಿಗೆ ಹಂಗೆ ಹೋಗ್ಬೇಕು ಹೊಸ ರೋಡ್. ಕೋರಕ್ ನಗರ ಆದಮೇಲೆ ಎಲೆಕ್ಟ್ರಾನಿಕ್ ಸಿಟಿ. ನೀವು ಅಲ್ಲೇ ಹೋಟ್ಲು ಮಾಡಿದ ಫಸ್ಟು? ಎಷ್ಟು ಬಿಸ್ನೆಸ್ ಮಾಡ್ತೀರಿ ಅಲ್ಲಿ? ಆಗ ಸೀಟ್ ಮಾಡಿರಿ ನಮ್ದು ಆ ಕಡೆ ಎಲ್ಲ. ಹಾಂ ಅಲ್ಲಿ ಹೋಟ್ಲು ತಾನೇ ಮಾಡಿದ್ದು ನೀವು ಅಲ್ಲಿ? 3,000 ಬಾಡಿಗೆ ನಮ್ಮದು. ಸೀಟ್ ಮನೆ ಅವಾಗೆಲ್ಲ ಸೀಟ್ ಮನೆಯೇ. ಅವಾಗೆಲ್ಲ ಒಂದು 2001 20 ವರ್ಷದ ಹಿಂದೆ ಎಲ್ಲ ಯಾವ ಮೋಡ್? 3 ರೂಪಾಯಿ ಮುದ್ದೆ ರೀ. 6 ರೂಪಾಯಿ ಮುದ್ದೆ 3 ರೂಪಾಯಿ. ಮುದ್ದೆ 3 ರೂಪಾಯಿ. ಯಾವ ಇಸ್ವಿಲ್ ಹೇಳು? ಅದೇ ಫಾರ್ ಎಕ್ಸಾಂಪಲ್ ನೀವು ಲೆಕ್ಕ ಹಾಕಿ 26 ಅಲ್ಲ, 26 ಮೈನಸ್ ಹೋಗಿ ಅಂದರೆ 2000 ಇಸ್ವಿಲಾ? 2000 ಇನ್ನೂ ಬ್ಯಾಕ್ ಸೈಡ್ ಹೋಗಿ 1900. ಅದೇ ನೀವು ಹೇಳಿದ್ರೆ ಇನ್ನೂ ಹುಟ್ಟೇ ಇತ್ತಿಲ್ಲ ಅವಾಗ. ಹೌದಾ? ಹಾಂ ನಾವು ಹುಟ್ಟಿದೆ 1999ರಲ್ಲಿ. 99. ಹಾಂ 2000 ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ. ಒಟ್ಟಲ್ಲಿ 25 ವರ್ಷದ ಹಿಂದೆ ಅನ್ಕೊಳಪ್ಪ. ಆವಾಗ 3 ರೂಪಾಯಿ ಮುದ್ದೆ, 6 ರೂಪಾಯಿ ಮುದ್ದೆ, ಹಾಂ 6 ರೂಪಾಯಿ ಹಾಫ್ ಚಿಕನ್. ಮತ್ತು 1 kg ಚಿಕನ್ ಎಷ್ಟು ಅವಾಗ? ತುಂಬ ಕಡಿಮೆ ಆಯ್ತು ರೀ. ನಮ್ಮ ಒಂದು ಮುಸ್ಲಿಮ್ಸ್ ಇದ್ರು ಅವರು. ಹಾಂ ಮುಸ್ಲಿಮ್ಸ್ ಇದ್ದ ಅವ್ರಿಗೆ ಲಾಟ್ ಕೊಟ್ಬಿಟ್ಟಾಗಿ ನಮಗೆ ಕೊಡಬೇಕು ಅಂತ. ಬೋಟಿ ಚಿಕನ್ನು ಲಿವರು. ಅವ್ರು ಚಿಕನ್ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಪರವಾಗಿಲ್ಲ. ಬೋಟಿ ಲಿವರ್ ನಮಗೆ ಕೊಡಲೇಬೇಕು. ಹಾಂ ಭಾನುವಾರ ಆಗಲಿ ಭಾನುವಾರ ಆಗಲಿ ಶುಕ್ರವಾರ ಆಗಲಿ ನಮ್ಗೆ ಗೊತ್ತಿಲ್ಲ. ಹೋಟೆಲ್ ಯಾವಾಗ ಬೋಟಿ ನಿಮಗೇನೆ? ಹೌದು. ಹೋಟೆಲ್ ಒಳ್ಳೆ ಬಿಸ್ನೆಸ್ ಮಾಡಿದ್ರಲ್ಲ ಅವಾಗ ಮಾತ್ರ. ಆಗ ಬಿಸ್ನೆಸ್ ಮಾಡಿ ಮನೆಗಳು ತೊಗೊಂಡಿರ್ತೀವಿ. ಹಾಂ ಅವಾಗ ಅಂದರೆ ನೀವು ಎಲ್ಲಿ ತೊಗೊಂಡಿರೋದು ಮನೆ? ನಂಗೆ ಎಷ್ಟು ಅವಾಗೆಲ್ಲ? ಅದೆಲ್ಲ ಜಿ ಪಿ ಎಲ್ಲ ಒಂದು ನಮಗೆ 1.5-2 ಬಿತ್ತು ಅಷ್ಟೇ. ಆಗ ಅದೇ ಖರ್ಚು ಕಡಿಮೆ, ಹೋಟೆಲ್ ಬಿಸ್ನೆಸ್ ಎಲ್ಲ ಅದೇ ಜಾಸ್ತಿನೂ ಇತ್ತು ಅವಾಗ ಅಲ್ವಾ?
ಅಯ್ಯೋ ಆಗ ರೌಡಿಸಮ್ಮು ನಮ್ಮಲ್ಲಿ ರೌಡಿಸಮ. ರೌಡಿಸಮ್ಮು ಹಾಂ. ಏನು ನಾವು ಒತ್ತಾಗಿ ಹೋಗಿದ್ರು ಅವರು ಹ್ಞೂ. ನಮ್ಮದು ಕೋಲಾರದಿಂದ ಹೋದವರು ಹಾಂ. ಓನರ್ ಗಟ್ಟಿ ಹಾಂ. ಆಮೇಲೆ ಕೌನ್ಸರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಮ ಮಂಡಳ ಇವರು ಚಂದ್ರ ಅವರು ಬಂದು ಅವರು ಅಲ್ಲಿ ಕಬಾಬ್ ಬೇಯಿಸ್ಬಿಟ್ಟು ಬಂದು ಇಲ್ಲೂ ಕಬಾಬ್ ಬೇಯಿಸ್ತಾರೆ. ಚೆಫ್ ಕೆಲಸ. ಮತ್ತು ಏನ್ರಿ ಕೆಲಸ ಮಾಡೋದು ನೀವಲ್ಲಿ? ಉಂಡಲ್ಲ ಹಾಂ, ಮಂಡಳದ ಚೆಫ್ ಕೆಲಸ ಮಾಡ್ತಾರೆ. ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ. ಬೆಲ್ ಬಾಯ್ ಕೆಲಸ ಮಾಡ್ತಾರೆ. ಹಾಂ, ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ. ಈಗ ಒಂದು ಅಲ್ಲಿ ಕೇಕ್ ಬರ್ಡೇ ಸೆಲೆಬ್ರೇಷನ್ ಇತ್ತು, ನಾನು ಕೇಕ್ ಕೊಟ್ಟವ್ರು ಇಲ್ಲಿ ಕೇಕ್ ತಿನ್ನೋಕ್ಕೆ ಅಲ್ಲಿ ಮಡಗಿದ್ದೀನಿ, ತಿನ್ಬೇಕು. ಆಮೇಲೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸುನಿಗೆ ಅಂತ ಹೇಳ್ರಿ. ಎಲ್ಲರೂ ಸುನಿಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಿಂಗೆ ಬೆಳೆಸ್ತಾ ಇರಿ. ಹಿಂಗೆ ಬೆಳೆಸಿ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಬೆಳೆಸಿದ್ದಾರೆ, ಯೂಟ್ಯೂಬಲ್ಲಿ ಬೆಳೆಸ್ಬೇಕು ಇವಾಗಷ್ಟೇ. ಓಕೆ, ಆಲ್ ದ ಬೆಸ್ಟ್. ಗುರು, ಟೈಮ್ 10 ಗಂಟೆ ಆಯಿತು. ಇವಾಗ ಹೋಟ್ಲು ಕ್ಲೋಸ್ ಮಾಡೋ ಸಮಯ. ಸಾಯಂಕಾಲ ಬಿಸ್ನೆಸ್ ಹೇಗಿರುತ್ತೆ ಅಂತ ಹೇಳಿದೆ, ಬಟ್ ಸಾಯಂಕಾಲ ಬಿಸ್ನೆಸ್ ಚೆನ್ನಾಗಿಲ್ಲ ಇವತ್ತು. ಗುರುವಾರ ಇರೋದ್ರಿಂದನೇನೋ, ಬಟ್ ಲೋಕಲ್ ಜನನೂ ಇಲ್ಲ, ಹೊರಗಡೆ ಜನನೂ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇವಾಗ ಕ್ಲೋಸ್ ಮಾಡೋ ಸಮಯ, ಕ್ಲೋಸ್ ಮಾಡೋಣ. ನಾಳೆ ಹೇಗಿರುತ್ತೆ, ದಿನ ಹೇಗಿರುತ್ತೆ, ಬಿಸ್ನೆಸ್ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಯಾರ್ಯಾರೆಲ್ಲ ಇನ್ನೂ ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್, ಯೂಟ್ಯೂಬ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಹಿಂಗೇ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ವೀಡಿಯೋ ಹಾಕಿದೆ, ಮಾತ್ರ ಸಖತ್ ವೈರಲ್ ಆಗಿದೆ, ಚೆನ್ನಾಗಿ ಹೋಗಿದೆ. ಅರೌಂಡು 4 ಲಕ್ಷ ಎಬೋ ವ್ಯೂಸ್ನ ಕ್ರಾಸ್ ಮಾಡ್ತಿದೆ. ಲೈಕ್ಸು, ಶೇರ್ಸು, ಕಮೆಂಟ್ಸ್ ಎಲ್ಲ ಚೆನ್ನಾಗಿ ಬರ್ತೈತೆ. ಹೀಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.